ಬೇಕೇ ಬೇಕು. ಈಗಿನ ಅಭಿವೃದ್ಧಿ ಪರ್ವದಲ್ಲಿ ಎಲ್ಲೆಲ್ಲಿಯೂ ಕೂಡ ಸ್ವಾಧೀನಪಡಿಸಿಕೊಳ್ಳೋ ಪ್ರಕ್ರಿಯೆ ಎಗ್ಗಿಲ್ಲದೆ ನಡೀತಾ ಇದೆ. ಇತ್ತ ಬೆಂಗಳೂರಿನ ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವ ನೆಪದಲ್ಲಿ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಳ್ಳೋ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿ ಅಲ್ಲಿರುವ ರೈತರನ್ನ ಒಕ್ಕಲೆಬ್ಬಿಸ್ತಾ ಇರೋ ಸರ್ಕಾರದ ವಿರುದ್ಧ ರೈತರು ಹೋರಾಟವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹಳಿಯೂರು ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಾಗಿ ಈಗಾಗಲೇ ಭೂಮಿ ಕಳೆದುಕೊಂಡಿರೋ ಶ್ರೀಗಂಧದ ಬೆಳೆಗಾರರು ಕಳೆದ 9 ವರ್ಷಗಳಿಂದ ನ್ಯಾಯಯುತ ಪರಿಹಾರಕ್ಕಾಗಿ ಹೋರಾಡ್ತಾ ಇದ್ದಾರೆ. ತಮ್ಮ ಕುಟುಂಬದ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಗಂಧ ಬೇಸಾಯಕ್ಕೆ ಇಳಿದಿದ್ದ ಇಲ್ಲಿನ ರೈತರ ಭೂಮಿಗೆ ಕನಿಷ್ಠದಲ್ಲಿ ಕನಿಷ್ಠ ಪರಿಹಾರ ನಿಗದಿಪಡಿಸಲಾಗಿದೆ. ಇದರ ವಿರುದ್ಧ ಕಳೆದ 9 ವರ್ಷಗಳಿಂದ ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಏತಕ್ಕಾಗಿ ಹೋರಾಟ? 420 ಬೆಲೆ ನಿರ್ಧಾರ ಮಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ, ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಹಳಿಯೂರು ಗ್ರಾಮಕ್ಕೆ ನಾವು ಇವತ್ತು ಬಂದಿದ್ದೀವಿ. ಹಳಿಯೂರು ಗ್ರಾಮದಲ್ಲಿ ಸುಮಾರು 9 ವರ್ಷದಿಂದ ಶ್ರೀಗಂಧ ಬೆಳೆಯುವಂತಹ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಶ್ರೀಗಂಧ ಬೆಳೆಯುತ್ತಿರುವಂತಹ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಸೂಕ್ತವಾದಂಥ ಪರಿಹಾರನೂ ಕೊಡದೆ ವಂಚಿಸಿದ್ದಾರೆ ಅಂತ ಅಂದ್ಬಿಟ್ಟು ಆರೋಪ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಗಂಧ ಬೆಳೆಯುತ್ತಿರುವಂಥ ಬೆಳೆಗಾರರಿಗೂ ಕೂಡ ಸೂಕ್ತವಾದಂಥ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತಲೂ ಕೂಡ ಆರೋಪ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ನಾವಿವತ್ತು ಹಳಿಯೂರು ಗ್ರಾಮಕ್ಕೆ ಶ್ರೀಗಂಧ ಬೆಳೆಯುತ್ತಿರುವಂತಹ ಜಾಗಕ್ಕೆ ನಾವು ಇವತ್ತು ಬಂದಿದ್ದೀವಿ. ಶ್ರೀಗಂಧ ಬೆಳೆಯುತ್ತಿರುವಂತಹ ರೈತರು ಸತತವಾಗಿ ಹೋರಾಟ ಮಾಡ್ಕೊ ಬಂದಿದ್ದಾರೆ. ಯಾಕೆ, ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಮತ್ತು ಅವರಲ್ಲಿ ಏನು ಸಮಸ್ಯೆ ಇದೆ ಅಂತ ಅಂದ್ಬಿಟ್ಟು ನಾವು ಅವರಲ್ಲೇ ಮಾತಾಡ್ಸೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ರಾಜೇಶ್ವರಿ ದೀಪು ಅಂತಂದು. ನಾವು ತರೀಕೆರೆ ನಿವಾಸ. ನಾವಿಲ್ಲಿ ಹಳಿಯೂರು ಗ್ರಾಮದಲ್ಲಿ ನಾವು ಶಿವಕುಮಾರ್ ಅವರಿಂದ ಸೈಟನ್ನು ಇದನ್ನು ಮಾಡಿಕೊಂಡು ಅಲ್ಲಿ ಗಂಧ ಮರನ ಬೆಳೀತಾ ಇದ್ವಿ. ಗಂಧದ ಮರ ಬೆಳೆದು ಅದು ನಮಗೆ ಉಪಯೋಗ ಆಯಿತು. ಮುಂದೆ ನಮ್ಮ ಮಕ್ಕಳಿಗೆ ಎಲ್ಲ ಅನುಕೂಲ ಆಗೋಂಥ ರೀತಿಯಲ್ಲಿ ಅವರೆಲ್ಲ ಅನುಕೂಲ ಮಾಡಿಕೊಟ್ಟಿದ್ರು. ಹಾಗಾಗಿ ನಾವು ಬೆಳೀತಾ ಇದ್ವಿ. ಈಗ ಹೈವೇ ಇದು ಹೆದ್ದಾರಿ ಬಂದುಬಿಟ್ಟು ನಮ್ಮ ರೋಡನ್ನು ಎಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಕ್ವೈರ್ ಮಾಡ್ಕೊಳ್ಳಿ, ಬಿಟ್ಕೊಡೋಣ, ನಾವು ದೇಶದ ಅಭಿವೃದ್ಧಿಗೋಸ್ಕರ ಹೈವೇ ಆಗಲಿ ಅಂತಂದು ಬಿಟ್ಕೊಡೋಣ ದಾರಿನ. ಆದರೆ ಅದಕ್ಕೆ ತಕ್ಕ ಬೆಲೆ ಕೊಡಬೇಕಲ್ಲ ಮೇಡಮ್. ಮೊದಲು ನಮ್ಮ ಇದು ಜಾಗದಲ್ಲೇ ನಮಗೆ 24 ಮರನೋ ಮರ ಬರುತ್ತೆ, ಒಂದು ಮಾವಿನ ಮರ ಬರುತ್ತೆ. ಅದಕ್ಕೆ ತಕ್ಕಂಗೆ ಬೆಲೆ ಕೊಡಬೇಕು ತಾನೆ. ಒಂದು ಮರಕ್ಕೆ 420 ಅಂತ ಮಾಡಿಬಿಟ್ಟು ನಮಗೆ ಈ ಬೆಲೆ ಕಮ್ಮಿ ಮಾಡಿದರೆ ನಾವು ತಗೊಂಡಿರೋ ಆ ಜಾಗಕ್ಕಾಗಲಿ ಅದಕ್ಕಾಗಲಿ ಅಷ್ಟು ಹಾಕಿರೋ ಅಮೌಂಟಿಗೂ ನಮಗೆ ವಾಪಸ್ ಬರ್ತಾಯಿಲ್ಲ. ಅದನ್ನು ನಾವು ಏನು ಅಫಿಷಿಯಲ್ಲು ಅಲ್ಲ, ಏನು ನಮಗೆ ಮಂತ್ಲಿ ಇಷ್ಟು ಆದಾಯ ಅಂತ ಏನಿಲ್ಲ. ನಾವು ಏನೋ ಮಿಡ್ಲ್ ಕ್ಲಾಸ್ ಜನ, ನಮ್ಮ ಮನೆಯವರು ಮೆಕ್ಯಾನಿಕ್ಕು. ಅದರಿಂದನೇ ನಮಗೆ ಮುಂದೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ, ಅವ್ರ ವಿದ್ಯಾಭ್ಯಾಸಕ್ಕೆ ಏನಕ್ಕೂ ಒಂದು ಅನುಕೂಲ ಆಗುತ್ತೆ ಅಂತ ಈ ಜಾಗ ತಗೊಂಡಿದ್ದು. ಈಗ ಹೈವೇ ಹೆದ್ದಾರಿಲಿ ಹೋಗ್ಬಿಟ್ಟು ಈಗ ಅವ್ರು ಕೊಡ್ತಿರೋ 420 ರೂಪಾಯಿ ನಮಗೆ ಯಾವುದಕ್ಕೂ ಆಗ್ತಿಲ್ಲ. ಏನು ಅಂದರೆ ಒಂದು ವಿಷ ತಗೊಂಡು ಸಾಯ್ಬೇಕಷ್ಟೇ, ಅದಕ್ಕೊಂದು ಕರೆಕ್ಟಾಗಿ ಆಗುತ್ತೆ ನೋಡಿರಿ ಅವ್ರ ದುಡ್ಡು. ನಮ್ಮದು ಇದು ನ್ಯಾಷನಲ್ ಹೈವೇ ವಿರುದ್ಧವಾಗಿ ನಮ್ಮ ಈ ಜಾಗ ತರೀಕೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹಳಿಯೂರು ಗ್ರಾಮದಲ್ಲಿ ನಮ್ಮದು 22 ಜನ ಖಾತೆದಾರರದ್ದು 3.25 ಎಕರೆ ಶ್ರೀಗಂಧ ಅಕ್ವೈರ್ ಆಗಿದೆ. ಶ್ರೀಗಂಧ ಬೆಳೆದಂಥ ಜಾಗ. ಈ ಜಾಗದಲ್ಲಿ ನಮಗೆ ಮೊದಲು ಇವರು ವ್ಯಾಲ್ಯೂಯೇಷನ್ ಮಾಡಿಸಿರ್ತಾರೆ. ವ್ಯಾಲ್ಯೂಯೇಷನ್ ಅಂತೆ 62 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಆಗುತ್ತೆ. ಅದಕ್ಕೆ ಸಲೋಷಿಯಂ ಸೇರ್ಕೊಂಡು 124 ಕೋಟಿ ನಮಗೆ ಪರಿಹಾರ ಕೊಡಬೇಕಾಗತ್ತೆ. ಈ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮಲ್ಲಿ ಅವರು ಪರಿಹಾರ ಕೊಡೋದು ವಿಳಂಬ ಮಾಡಿದಾಗ ನಾವು ಕೋರ್ಟ್ಗೆ ಹೋಗ್ತೀವಿ. ಮಾನ್ಯ ಉಚ್ಚ ನ್ಯಾಯಾಲಯದ ಏಕಸದಸ್ಯ ಪೀಠ ನಮಗೆ ಈ 62 ಕೋಟಿ ರೂಪಾಯಿ ಏನು ವ್ಯಾಲ್ಯೂಯೇಷನ್ ಆಗಿದೆ ಅದ್ರ ಪ್ರಕಾರ ನೀವು ಪರಿಹಾರ ಕೊಡಿ ಅಂತೇಳಿ ನಿರ್ದೇಶನ ಕೊಡುತ್ತೆ ನ್ಯಾಷನಲ್ ಹೈವೇ ಅಧಿಕಾರಿಗಳಿಗೆ. ಆಮೇಲೆ ನ್ಯಾಷನಲ್ ಹೈವೇ ಅಧಿಕಾರಿಗಳು ನಮ್ಮ ಏನು ಶ್ರೀಗಂಧಕ್ಕೆ ತುಂಬ ಬೆಲೆ ಜಾಸ್ತಿ ಆಯಿತು ಅಂತೇಳಿ, ಅಂದರೆ ಜಾಗ ಕಡಿಮೆ ಇದೆ, ಶ್ರೀಗಂಧಕ್ಕೆ ಬೆಲೆ ಜಾಸ್ತಿ ಆಯಿತು ಅಂತೇಳಿ ಹೇಳಿ, ಅಂದರೆ ಇವರು ಸರ್ಕಾರದಲ್ಲಿ ಶ್ರೀಗಂಧಕ್ಕೆ ಅದರದ್ದಾದಂಥ ಮಹತ್ವ ಇದೆ. ನಮ್ಮ ನಾಡಿನ ಶ್ರೀಗಂಧ ಇಡೀ ಪ್ರಪಂಚದಲ್ಲೇ, ಕರ್ನಾಡಿನ ಶ್ರೀಗಂಧಕ್ಕೆ ಇಡೀ ಪ್ರಪಂಚದಲ್ಲೇ ತುಂಬ ಬೆಲೆ ಬಾಳ ಅಂತ ಶ್ರೀಗಂಧ ಮರ. ಸೊ ಅದಕ್ಕೆ ನಾವು ಕಷ್ಟ ಆದರೂ ಪರವಾಗಿಲ್ಲ, ಒಂದು ಶ್ರೀಗಂಧ ಬೆಳಿಬೇಕು ಅಂದ್ರೆ ಮಿನಿಮಮ್ ಒಂದು 25-30 ವರ್ಷನಾದರೂ ಬೇಕು. 25-30 ವರ್ಷ ನಾವು ತಾಳ್ಮೆ ಇಟ್ಕೊಂಡು ಕಾಯದ್ದು ನಾವು ಬೆಳೆ ತಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ ನಾವು ರೆಡಿ ಇದ್ದಾಗ ಏಕಾಏಕಿ ನಾವಿನ್ನು ಗಿಡ ಹಾಕಿ 4 ವರ್ಷಕ್ಕೆ ಅವ್ರು ನೋಟಿಫಿಕೇಷನ್ ಮಾಡ್ಕೊಂಬರ್ತಾರೆ. ನೋಟಿಫಿಕೇಷನ್ ಮಾಡ್ಕೊಂಬಂದಾಗ ಅದಕ್ಕೆ ನ್ಯಾಯಯುತವಾದಂಥ ಪರಿಹಾರ ಕೊಡಬೇಕಾಗಿತ್ತು. ಆ ಪರಿಹಾರ ಕೊಡೋದಕ್ಕೆ ಅವ್ರು ನೋಟಿಫಿಕೇಷನ್ ಆದಾಗ ನಮಗೊಂದು ಅಬ್ಜೆಕ್ಷನ್ಸ್ ಕರೆದಿದ್ರು. ಸೊ ಏನು ನಿಮಗೆ ಏನಾದರೂ ಇದನ್ನು ಬಿಟ್ಕೊಡೋದಕ್ಕೆ ಏನಾದರೂ ನಿಮ್ಮ ತಂಟೆ ತಕರಾರು ಇದೆಯಾ ಅಂತೇಳಿ ಕೇಳಿದಾಗ ನಾವು ಇಲ್ಲಿ ಶ್ರೀಗಂಧ ಬೆಳೆದಿದ್ವಿ. ಶ್ರೀಗಂಧ ಬೆಳೆದಿರೋದಕ್ಕೆ ನ್ಯಾಯಯುತವಾದಂಥ ಪರಿಹಾರ, ಅಂದರೆ 1
ಒಂದೊಂದು ಸೈಟ್ನಲ್ಲಿ 24 ಗಿಡ ಇದೆ. ಒಬ್ಬೊಬ್ಬರಿಗೆ ಒಂದು 50 ಲಕ್ಷ 60 ಲಕ್ಷ ಹಿಂಗೆ 24 ಇದ್ದವರಿಗೆ 50 ಲಕ್ಷ, ಇನ್ನು ಜಾಸ್ತಿ ಇದ್ದವರಿಗೆ ಜಾಸ್ತಿ ಅಂಥೇಳಿ ಒಂದು ಕೊಡ್ತೀವಿ. ನಂದು 1.5 ಎಕರೆ ನಂದು ಹೋಗಿದೆ. ನಂದು 1.5 ಎಕರೆನಲ್ಲಿ ನಂದು 1,000 ಚಿಲ್ಲರೆ ಗಿಡ ಇದೆ. ಅದಕ್ಕೆ ನನಗೆ 50 ಕೋಟಿ ಪರಿಹಾರ ಬರಬೇಕು ಅಂತೇಳಿ ನಾನು ಅವತ್ತೇ 2017 ಫೈನಲ್ ನೋಟಿಫಿಕೇಷನ್ ಏನು ಮಾಡಿರ್ತಾರೆ ಅವತ್ತೇ ಅಬ್ಜೆಕ್ಷನ್ ಕರೆದಾಗ ನಾನು ಅದರಲ್ಲಿ ತಿಳಿಸಿರ್ತೀನಿ. ಸೊ ಇಷ್ಟೆಲ್ಲ ತಿಳಿಸಿದ್ರು ಕೂಡ ಇವರು ವ್ಯಾಲ್ಯೂಯೇಷನ್ ಎಲ್ಲ ಮಾಡಿಸ್ತಾರೆ. ಆಯಿತು, ನಿಮಗೆ ನ್ಯಾಯಯುತವಾಗಿ ಪರಿಹಾರ ಏನು ಸರ್ಕಾರದಿಂದ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡ್ತಾರೆ ಅದು ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಸಂತೋಷವಾಗಿ ಒಪ್ಕೊಂಡಿದ್ವಿ. ಒಪ್ಕೊಂಡ ಮೇಲೆ ನಮಗೆ ಫಸ್ಟ್ ಸ್ಟೆಪ್ಪಲ್ಲೇ ಇವರು ಒಂದು ಸೈಟು ಬಂದು 3,55,000 ರೂಪಾಯಿಗೆ ನಾವು ಏನು ಫೀಸ್ ಕಟ್ಬಿಟ್ಟು SR ವ್ಯಾಲ್ಯೂ ಕಟ್ಬಿಟ್ಟು ನಾವು ಜಾಗನ ಖರೀದಿ ಮಾಡಿರ್ತೀವಿ. ಖರೀದಿ ಮಾಡಿರೋದಕ್ಕೆ 3,55,000 ರೂಪಾಯಿಗೆ SR ವ್ಯಾಲ್ಯೂ ಕಟ್ಟಿರ್ತೀವಿ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿರ್ತೀವಿ. ಸೊ ಅದಕ್ಕೆ ಬರೀ ಕೇವಲ 66,000 ರೂಪಾಯಿ ಮಾಡ್ತಾರೆ. ಇದು ಯಾವ ನ್ಯಾಯ? ನಮಸ್ಕಾರ, ಅಂತ ಪ್ರತಾಪ್ ಅಂತೇಳಿ, ನಮ್ಮ ತರೀಕೆರೆನೇ. ನಮ್ಮ ಜಾಗ ಬಂದು ಗಂಧದ ಗುಡಿ ಅಂತೇಳಿ ನಾನು ಜಾಗ ತೊಗೊಂಡಿದ್ದೆ. ನನ್ನ ಜಾಗ ಬೈಪಾಸಿಗೆ ಹೋಗ್ತಾಯಿದೆ. ಈಗ ಅವ್ರು ಸೂಕ್ತ ಪರಿಹಾರ ಕೊಡ್ತಾಯಿಲ್ಲ ನನಗೆ. ಅದ್ರ ಪರವಾಗಿ ನಾವು ತುಂಬ ಹೋರಾಟ ಮಾಡ್ತಾಯಿದ್ದೀವಿ, ಕಾನೂನು ಪ್ರಕಾರ ಓಡಾಡ್ತಾಯಿದ್ದೀವಿ. ಆದರೆ ಅಧಿಕಾರಿಗಳು ಕ್ಲೀನಾಗಿ ಸ್ಪಂದಿಸ್ತಾ ಇಲ್ಲ. ಅದು ತುಂಬ ಬೇಜಾರಾಗ್ತಿದೆ ನಮಗೆ. ಗಂಧದ ಗಿಡಗಳಿಗೆ ಭಾರಿ ಕಮ್ಮಿ ಬೆಲೆ ಕಟ್ತಾ ಇದ್ದಾರೆ. ಅದು ಮನಸ್ಸಿಗೆ ಭಾಳ ನೋವಾಗುತ್ತದು. ಹಾಗಾಗಿ ಇದು ಯಾವ ಥರ ಮುಂದೆ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ಪಾರ್ಟಿ ನಾವು ಈಗ ಹೋರಾಟ ಮಾಡ್ತಾಯಿದ್ದೀವಿ. ಈಗ ನಿಮ್ಮದು ಜಾಗ ಕೂಡ ಇದೆಯಾ? ಎಷ್ಟು ಎಕರೆ ಇದೆ ಅಥವಾ ಎಷ್ಟು ಗುಂಟೆ ಇದೆ, ಹೇಗೆ? ನಂದು 1 ಗುಂಟೆ ಜಾಗ ಇದೆ. ಇದರಲ್ಲಿ 24 ಗಿಡಗಳಿದ್ದಾರೆ. ನಾವು ಫಸ್ಟ್ ಟೈಮ್ ಮಾಡಿದಾಗ 2,44,000 ರೂಪಾಯಿ ಒಂದು ಗಿಡಕ್ಕೆ ಮಾಡಿದರು. ಮತ್ತು ಅದನ್ನು ಮತ್ತೆ ಕೋರ್ಟಿಗೆಲ್ಲ ಹೋಗಿ ಮತ್ತು ಅವ್ರು ಬೇರೆ ಥರ ಆಪ್ಷನ್ ತಗೊಂಡು ಈಗ ಬರೀ 1 ಲಕ್ಷ ಮಾಡಿದ್ದಾರೆ. ನನಗೆ 1 ಕೋಟಿ ಚಿಲ್ಲರೆ ಬರಬೇಕಾದ್ದು, ಈಗ ಬರೀ 1.25 ಲಕ್ಷ ಬರ್ತಾಯಿದೆ. ಜಾಗದಷ್ಟು ನಾವು 3.5 ಲಕ್ಷ ರೂಪಾಯಿ ಪೇಪರ್ ಚಾರ್ಜ್ ಕಟ್ಟಿದ್ದೀವಿ. ಜಾಗಕ್ಕೆ ಬರೀ 66,000 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ಇವರು ಬೈಪಾಸಿಂದ ನಮಗೆ ಭಾರಿ ನೋವಾಗ್ತಿದೆ ಮತ್ತು ತೊಂದರೆ ಕೊಡ್ತಾಯಿದ್ದಾರೆ, ಭಾರಿ ಮೋಸ ಮಾಡ್ತಾಯಿದ್ದಾರೆ. ಅವರು 2016 ಶುರು ಮಾಡಿದ್ದು ಇನ್ನೂ ನಿರಂತರ ಆಗ್ತಾಯಿದೆ. ಅವ್ರು ಅವಾರ್ಡ್ ನೋಟಿಸ್ ಮಾಡಿದಾಗಿಂದನೂ ಹೋರಾಟ ಮಾಡ್ತಾನೆ ಇದ್ದೀವಿ. ಅಂತೂ ನಮ್ಮ ಕೂಗು ಕೇಳಿಸೇ ಇಲ್ಲ ಬಿಡಿ ಮೇಡಮ್, ಅದನ್ನು ಹೇಳಬೇಕು. ಬಿಟ್ಟರೆ ಇಲ್ಲಿವರೆಗೂ ಯಾರೂ ಬಂದೂ ಇಲ್ಲ. ನಮ್ಮ ಏನು ಕುಂದುಕೊರತೆ ಏನು, ನಿಮ್ಗೆ ಏನಾಗ್ತಾಯಿದೆ ಏನು ಅಂತ ಇಲ್ಲಿ ಯಾರೂ ತಲೆ ಹಾಕಿಲ್ಲ, ಯಾರೂ ಕೇಳೂ ಇಲ್ಲ. ಮತ್ತು ಮಕ್ಕಳು ಭವಿಷ್ಯ ರೂಪಿಸ್ಬೇಕಲ್ಲ ಮೇಡಮ್, ಒಬ್ಬರೇ ದುಡಿಮೆಯಿಂದ ಆಗಲ್ಲ. ನಾವೆಲ್ಲ ನಮ್ಮ ಒಂದು ಜೀವಮಾನದ ಉಳಿತಾಯವನ್ನೆಲ್ಲ ತೊಗೊಂಡೋಗಿ ನಾವು ಇಲ್ಲೇ ಹಾಕಿರೋದು. ಗಂಧದ ಮರ ಬೆಳೆಸೋಕ್ಕೆ ಅದಕ್ಕೋಸ್ಕರ ಹಾಕಿರೋದು. ಶ್ರೀಗಂಧ ಬೆಳೆರಿ, ಶ್ರೀಮಂತರಾಗ್ರಿ ಅಂತ ದೊಡ್ಡ ಸ್ಲೋಗನ್ನ ಹಾಕಿ ಹೇಳ್ಬಿಡ್ತಾರೆ ಸರ್ಕಾರದವರು. ನಾವೇನೋ ಒಂದು ಆಸೆಗೆ ಬಿಡು, ಒಂದು ನಮ್ಮ ಮಕ್ಕಳು ಭವಿಷ್ಯ ರೂಪಿಸೋಕ್ಕೆ ಒಂದು ಅಮೌಂಟ್ ಬರುತ್ತೆ ಅಂತ ನಾವು ಅದನ್ನು ದುಡ್ಡು ಎಲ್ಲ ನಮ್ಮ ಸೇವಿಂಗ್ಸ್ ಎಲ್ಲ ಅಲ್ಲಿ ಹಾಕಿದ್ದು. ಈಗ ನೋಡಿದರೆ ಏನಿಲ್ಲ. 8 ವರ್ಷದ ಮುನ್ನಿಂದ ಈಗ ನಾನು ನನ್ನ ಗಂಡ ದುಡ್ಡು ಬರೀ ಮಕ್ಕಳು ಓದಿಸೋದು, ಮನೆ ಖರ್ಚು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದ್ರ ಮಧ್ಯೆ ಈ ಸ್ಟ್ರೈಕ್ಗಳು ಇವನು ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಮೇಡಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.